ಅನೈತಿಕ ಸಂಬಂಧದ ಶಂಕೆಯಲ್ಲಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 29 ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೆಬ್ಬಾಳದ ಕನಕನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಾಹರ್ ಅಸ್ಮಾ ಅನ್ನುವಂಥ ಮಹಿಳೆ ನೇಣಿಗೆ ಶರಣಾಗಿದ್ದಾರೆ. 2 ವರ್ಷಗಳ ಹಿಂದೆ ಬಶೀರ್ ಉಲ್ಲಾ ಬಾಹರ್ ಮದುವೆ ನಡೆದಿತ್ತು. ಬಶೀರ್ಗೆ ಬೇರೆ ಯುವತಿ ಜೊತೆ ಅನೈತಿಕ ಸಂಬಂಧ ಇರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಸ್ಮಾ ಕುಟುಂಬಸ್ಥರು ಇದು ಕೊಲೆ ಅಂತ ಆರೋಪ ಮಾಡಿದ್ದಾರೆ. ಕೊಲೆ ಮಾಡಿ ನೇಣಿಗೆ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಬಾಹರ್ ಅಸ್ಮಾ ಎಂಬಾಕೆ ತನ್ನ ಗಂಡನಿಂದ ಸಾಕಷ್ಟು ಕಿರುಕುಳ ಆಗಿರ್ಬೋದು, ಜೊತೆಗೆ ಆತನಿಗೆ ಇರುವಂತಹ ಒಂದಷ್ಟು ಬೇರೆ ಬೇರೆ ಸಂಪರ್ಕಗಳು ಅಂದರೆ ಅನೈತಿಕ ಸಂಬಂಧಗಳಿಗೆ ಬೇಸತ್ತು ಆಕೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋಂಥ ಒಂದು ಪ್ರಕರಣ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅವರ ಕುಟುಂಬಸ್ಥರು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಬಾಹರ್ ಅಸ್ಮಾ ಅವರ ಕುಟುಂಬಸ್ಥರು ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆಯ ಗಂಡ ಏನಿದೆ ಈತ ಸಾಕಷ್ಟು ದಿನಗಳಿಂದಲೂ ಕೂಡ ಆಕೆಗೆ ಕಿರುಕುಳವನ್ನು ಕೊಡ್ತಿದ್ದ. ಜೊತೆಗೆ ಆತನಿಗೆ ಬೇರೆ ಬೇರೆ ಕಡೆ ಸಾಕಷ್ಟು ಅಕ್ರಮ ಸಂಬಂಧಗಳಿದ್ರು. ಅದ್ರ ಬಗ್ಗೆ ಸಾಕಷ್ಟು ಬಾರಿ ಜಗಳ ಕೂಡ ಆಗ್ತಿತ್ತು. ಮನೆಯಲ್ಲೂ ಕೂಡ ಸಾಕಷ್ಟು ನಮ್ಮ ಮನೆಯಲ್ಲಿ ಆತನಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿದ್ವಿ. ಶನಿವಾರ ಕೂಡ ಅವರಿಬ್ಬರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ನಡೆದಿರುತ್ತೆ. ಜಗಳ ನಡೆದಂಥ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಅವರನ್ನು ಇಬ್ಬರನ್ನು ಕೂಡ ಸಂಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ವು. ಆದರೆ ಅದೇ ದಿನ ರಾತ್ರಿ ಅಂದರೆ ಮೊನ್ನೆ ರಾತ್ರಿ ಆಕೆ ಏಕೈಕೆ ನೇಣಿಗೆ ಶರಣಾಗಿಲ್ಲ. ಆಕೆಯನ್ನ ಕೊಲೆ ಮಾಡಿದ್ದಾನೆ ಆಕೆಯ ಗಂಡ ಅಂತೇಳಿ ಗಂಭೀರ ಆರೋಪವನ್ನು ಆಕೆಯ ಬಾಹರ್ ಅಸ್ಮಾರ ಕುಟುಂಬಸ್ಥರು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆಕೆ ಓದಿಕೊಂಡಿರುವಂಥ ಹುಡುಗಿ, ಡಬಲ್ ಡಿಗ್ರಿ ಓದಿದ್ದಾಳೆ. ಆದರೆ ಆಕೆ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಹುಡುಗಿ ಅಲ್ಲ. ಆತನಿಂದಲೇ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತೇಳಿ ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆಕೆ ಏನಾದರೂ ಡೆತ್ ನೋಟ್ ಬರೆದಿದ್ದಾಳ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಪತ್ತೆ ಆಗಿಲ್ಲ. ಆಕೆಯ ಮೊಬೈಲನ್ನು ವಶಪಡೆದು ವಿಚಾರಣೆ ಮಾಡುವಂಥ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರೆ. ಜೊತೆಗೆ ಅವರ ಗಂಡನಿಗೂ ಕೂಡ ಇವತ್ತು ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ತನಿಖೆ ವೇಳೆ ಆಕೆಯ ಗಂಡನ ಪ್ರಚೋದನೆಯಿಂದಾಗಿರ್ಬೋದು ಅಥವಾ ಆಕೆಯ ಗಂಡನಿಗೆ ಇರುವಂಥ ಅನೈತಿಕ ಸಂಬಂಧದಿಂದ ಜಗಳವಾಡಿ ಈ ರೀತಿ ಆಗಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಏನೆಲ್ಲ ಗೊತ್ತಾಗುತ್ತೆ ಅದರ ಮುಂದಿನ ಆಧಾರದ ಮೇಲೆ ಆಕೆಯ ಗಂಡನ ವಿರುದ್ಧ ಅಂದ್ರೆ ಆಕೆಯ ಮೃತ ಮಹಿಳೆಯ ಗಂಡನ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್. ಅನೈತಿಕ ಸಂಬಂಧದ ಶಂಕೆಯಲ್ಲಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 29 ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೆಬ್ಬಾಳದ ಕನಕನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಾಹರ್ ಅಸ್ಮಾ ಅನ್ನುವಂಥ ಮಹಿಳೆ ನೇಣಿಗೆ ಶರಣಾಗಿದ್ದಾರೆ. 2 ವರ್ಷಗಳ ಹಿಂದೆ ಬಶೀರ್ ಉಲ್ಲಾ ಬಾಹರ್ ಮದುವೆ ನಡೆದಿತ್ತು. ಬಶೀರ್ಗೆ ಬೇರೆ ಯುವತಿ ಜೊತೆ ಅನೈತಿಕ ಸಂಬಂಧ ಇರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಸ್ಮಾ ಕುಟುಂಬಸ್ಥರು ಇದು ಕೊಲೆ ಅಂತ ಆರೋಪ ಮಾಡಿದ್ದಾರೆ. ಕೊಲೆ ಮಾಡಿ ನೇಣಿಗೆ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಬಾಹರ್ ಅಸ್ಮಾ ಎಂಬಾಕೆ ತನ್ನ ಗಂಡನಿಂದ ಸಾಕಷ್ಟು ಕಿರುಕುಳ ಆಗಿರ್ಬೋದು, ಜೊತೆಗೆ ಆತನಿಗೆ ಇರುವಂತಹ ಒಂದಷ್ಟು ಬೇರೆ ಬೇರೆ ಸಂಪರ್ಕಗಳು ಅಂದರೆ ಅನೈತಿಕ ಸಂಬಂಧಗಳಿಗೆ ಬೇಸತ್ತು ಆಕೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋಂಥ ಒಂದು ಪ್ರಕರಣ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅವರ ಕುಟುಂಬಸ್ಥರು ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಬಾಹರ್ ಅಸ್ಮಾ ಅವರ ಕುಟುಂಬಸ್ಥರು ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆಯ ಗಂಡ ಏನಿದೆ
ಏನಿದ್ದಾನೆ ಈತ ಸಾಕಷ್ಟು ದಿನಗಳಿಂದಲೂ ಕೂಡ ಆಕೆಗೆ ಕಿರುಕುಳವನ್ನ ಕೊಡ್ತಿದ್ದ. ಜೊತೆಗೆ ಆತನಿಗೆ ಬೇರೆ ಬೇರೆ ಕಡೆ ಸಾಕಷ್ಟು ಅಕ್ರಮ ಸಂಬಂಧಗಳಿದ್ರು. ಅದ್ರ ಬಗ್ಗೆ ಸಾಕಷ್ಟು ಬಾರಿ ಜಗಳ ಕೂಡ ಆಗ್ತಿತ್ತು. ಮನೆಯಲ್ಲೂ ಕೂಡ ಸಾಕಷ್ಟು ನಮ್ಮ ಮನೆಯಲ್ಲಿ ಆತನಿಗೆ ಬುದ್ಧಿ ಹೇಳುವಂತ ಕೆಲಸನ ಮಾಡಿದ್ವಿ. ಶನಿವಾರ ಕೂಡ ಅವರಿಬ್ಬರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ನಡೆದಿರುತ್ತೆ. ಜಗಳ ನಡೆದಂತ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಅವರನ್ನ ಇಬ್ಬರನ್ನು ಕೂಡ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ವು. ಆದ್ರೆ ಅದೇ ದಿನ ರಾತ್ರಿ ಅಂದ್ರೆ ಮೊನ್ನೆ ರಾತ್ರಿ ಆಕೆ ಏಕೈಕೆ ನೇಣಿಗೆ ಶರಣಾಗಿಲ್ಲ. ಆಕೆಯನ್ನ ಕೊಲೆ ಮಾಡಿದ್ದಾನೆ ಆಕೆಯ ಗಂಡ ಅಂತೇಳಿ ಗಂಭೀರ ಆರೋಪವನ್ನ ಆಕೆಯ ಬಾಹರ್ ಅಸ್ಮಾರ ಕುಟುಂಬಸ್ಥರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಆಕೆ ಓದಿಕೊಂಡಿರುವಂತ ಹುಡುಗಿ, ಡಬಲ್ ಡಿಗ್ರಿ ಓದಿದ್ದಾಳೆ. ಆದ್ರೆ ಆಕೆ ಈ ರೀತಿಯಾದಂತ ನಿರ್ಧಾರ ತೆಗೆದುಕೊಳ್ಳುವಂತ ಹುಡುಗಿ ಅಲ್ಲ. ಆತನಿಂದಲೇ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಕೆ ಏನಾದರೂ ಡೆತ್ ನೋಟ್ ಬರೆದಿದ್ದಾಳ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಪತ್ತೆ ಆಗಿಲ್ಲ. ಆಕೆಯ ಮೊಬೈಲ್ ಅನ್ನ ವಶಪಡೆದು ವಿಚಾರಣೆ ಮಾಡುವಂತ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ. ಜೊತೆಗೆ ಅವರ ಗಂಡನಿಗೂ ಕೂಡ ಇವತ್ತು ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ತನಿಖೆ ವೇಳೆ ಆಕೆಯ ಗಂಡನ ಪ್ರಚೋದನೆಯಿಂದಾಗಿರ್ಬೋದು ಅಥವಾ ಆಕೆಯ ಗಂಡನಿಗೆ ಇರುವಂತಹ ಅನೈತಿಕ ಸಂಬಂಧದಿಂದ ಜಗಳವಾಡಿ ಈ ರೀತಿ ಆಗಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಏನೆಲ್ಲ ಗೊತ್ತಾಗುತ್ತೆ ಅದರ ಮುಂದಿನ ಆಧಾರದ ಮೇಲೆ ಆಕೆಯ ಗಂಡನ ವಿರುದ್ಧ ಅಂದ್ರೆ ಆಕೆಯ ಮೃತ ಮಹಿಳೆಯ ಗಂಡನ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಶ್ರೀಲಕ್ಷ್ಮಿ, ಅನೈತಿಕ ಸಂಬಂಧದ ಶಂಕೆಯಲ್ಲಿ ಪತ್ನಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 29 ವರ್ಷದ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೆಬ್ಬಾಳದ ಕನಕನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಾಹರ್ ಅಸ್ಮಾ ಅನ್ನುವಂಥ ಮಹಿಳೆ ನೇಣಿಗೆ ಶರಣಾಗಿದ್ದಾರೆ. 2 ವರ್ಷಗಳ ಹಿಂದೆ ಬಶೀರ್ ಉಲ್ಲಾ ಬಾಹರ್ ಮದುವೆ ನಡೆದಿತ್ತು. ಬಶೀರ್ಗೆ ಬೇರೆ ಯುವತಿ ಜೊತೆ ಅನೈತಿಕ ಸಂಬಂಧ ಇರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಸ್ಮಾ ಕುಟುಂಬಸ್ಥರು ಇದು ಕೊಲೆ ಅಂತ ಆರೋಪ ಮಾಡಿದ್ದಾರೆ. ಕೊಲೆ ಮಾಡಿ ನೇಣಿಗೆ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಶ್ರೀಲಕ್ಷ್ಮಿ, ಬಾಹರ್ ಅಸ್ಮಾ ಎಂಬಾಕೆ ತನ್ನ ಗಂಡನಿಂದ ಸಾಕಷ್ಟು ಕಿರುಕುಳ ಆಗಿರ್ಬೋದು. ಜೊತೆಗೆ ಆತನಿಗೆ ಇರುವಂತಹ ಒಂದಷ್ಟು ಬೇರೆ ಬೇರೆ ಸಂಪರ್ಕಗಳು ಅಂದ್ರೆ ಅನೈತಿಕ ಸಂಬಂಧಗಳಿಗೆ ಬೇಸತ್ತು ಆಕೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋಂಥ ಒಂದು ಪ್ರಕರಣ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅವರ ಕುಟುಂಬಸ್ಥರು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಬಾಹರ್ ಅಸ್ಮಾ ಅವರ ಕುಟುಂಬಸ್ಥರು ಸಾಕಷ್ಟು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಕೆಯ ಗಂಡ ಏನಿದೆ ಈತ ಸಾಕಷ್ಟು ದಿನಗಳಿಂದಲೂ ಕೂಡ ಆಕೆಗೆ ಕಿರುಕುಳವನ್ನ ಕೊಡ್ತಿದ್ದ. ಜೊತೆಗೆ ಆತನಿಗೆ ಬೇರೆ ಬೇರೆ ಕಡೆ ಸಾಕಷ್ಟು ಅಕ್ರಮ ಸಂಬಂಧಗಳಿದ್ರು. ಅದ್ರ ಬಗ್ಗೆ ಸಾಕಷ್ಟು ಬಾರಿ ಜಗಳ ಕೂಡ ಆಗ್ತಿತ್ತು. ಮನೆಯಲ್ಲೂ ಕೂಡ ಸಾಕಷ್ಟು ನಮ್ಮ ಮನೆಯಲ್ಲಿ ಆತನಿಗೆ ಬುದ್ಧಿ ಹೇಳುವಂತ ಕೆಲಸನ ಮಾಡಿದ್ವಿ. ಶನಿವಾರ ಕೂಡ ಅವರಿಬ್ಬರ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಸಾಕಷ್ಟು ಜಗಳ ನಡೆದಿರುತ್ತೆ. ಜಗಳ ನಡೆದಂತ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ಅವರನ್ನ ಇಬ್ಬರನ್ನು ಕೂಡ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿದ್ವು. ಆದ್ರೆ ಅದೇ ದಿನ ರಾತ್ರಿ ಅಂದ್ರೆ ಮೊನ್ನೆ ರಾತ್ರಿ ಆಕೆ ಏಕೈಕೆ ನೇಣಿಗೆ ಶರಣಾಗಿಲ್ಲ. ಆಕೆಯನ್ನ ಕೊಲೆ ಮಾಡಿದ್ದಾನೆ ಆಕೆಯ ಗಂಡ ಅಂತೇಳಿ ಗಂಭೀರ ಆರೋಪವನ್ನ ಆಕೆಯ ಬಾಹರ್ ಅಸ್ಮಾರ ಕುಟುಂಬಸ್ಥರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಆಕೆ ಓದಿಕೊಂಡಿರುವಂತ ಹುಡುಗಿ, ಡಬಲ್ ಡಿಗ್ರಿ ಓದಿದ್ದಾಳೆ. ಆದ್ರೆ ಆಕೆ ಈ ರೀತಿಯಾದಂತ ನಿರ್ಧಾರ ತೆಗೆದುಕೊಳ್ಳುವಂತ ಹುಡುಗಿ ಅಲ್ಲ. ಆತನಿಂದಲೇ ಈ ಒಂದು ಕೃತ್ಯ ಎಸಗಲಾಗಿದೆ ಅಂತೇಳಿ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆಕೆ ಏನಾದರೂ ಡೆತ್ ನೋಟ್ ಬರೆದಿದ್ದಾಳ ಏನು ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಪತ್ತೆ ಆಗಿಲ್ಲ. ಆಕೆಯ ಮೊಬೈಲ್ ಅನ್ನ ವಶಪಡೆದು ವಿಚಾರಣೆ ಮಾಡುವಂತ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ. ಜೊತೆಗೆ ಅವರ ಗಂಡನಿಗೂ ಕೂಡ ಇವತ್ತು ನೋಟಿಸ್ ಕೊಟ್ಟು ಕರೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ತನಿಖೆ ವೇಳೆ ಆಕೆಯ ಗಂಡನ ಪ್ರಚೋದನೆಯಿಂದಾಗಿರ್ಬೋದು ಅಥವಾ ಆಕೆಯ ಗಂಡನಿಗೆ ಇರುವಂತಹ ಅನೈತಿಕ ಸಂಬಂಧದಿಂದ ಜಗಳವಾಡಿ ಈ ರೀತಿ ಆಗಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಏನೆಲ್ಲ ಗೊತ್ತಾಗುತ್ತೆ ಅದರ ಮುಂದಿನ ಆಧಾರದ ಮೇಲೆ ಆಕೆಯ ಗಂಡನ ವಿರುದ್ಧ ಅಂದ್ರೆ ಆಕೆಯ ಮೃತ ಮಹಿಳೆಯ ಗಂಡನ ವಿರುದ್ಧ ಕ್ರಮವನ್ನ